ಚಿಕ್ಕಬಳ್ಳಾಪುರ ತಾಲೂಕು ಪೋಷಟ್ಟಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಶ್ರೀನಿವಾಸ ಸಾಗರ ಸದಾ ಪ್ರವಾಸಿಗರನ್ನ ಸೆಳೆಯುವ ಕೇಂದ್ರವಾಗಿದ್ದು, ಇಂದಿನಿಂದ ಪ್ರಾರಂಭವಾಗಿರುವ ಬೋಟ್ ವಿಹಾರದಿಂದಾಗಿ ಇನ್ನಷ್ಟು ಮತ್ತಷ್ಟು ಪ್ರವಾಸಿಗರನ್ನ ಸೆಳೆಯುವ ಪ್ರವಾಸಿ ಕೇಂದ್ರವಾಗಿ ಮಾರ್ಪಾಡಾಗಿದೆ. ಇಂದು ಪ್ರಾರಂಭವಾದ ಬೋಟಿಂಗ್ ಆಗಮಿಸಿದ ಎಲ್ಲ ಪ್ರವಾಸಿಗರಿಗೂ ಉಚಿತ ಬೋಟಿಂಗ್ ವ್ಯವಸ್ಥೆ ಮಾಡಲಾಗಿದ್ದು, ನಾಳೆಯಿಂದ ಬರುವ ಪ್ರವಾಸಿಗರಿಗೆ ತಲಾ 200 ರೂಪಾಯಿಗಳ ಟಿಕೆಟ್ ದರ ವಿಧಿಸಲಾಗಿದೆ ಎಂದು ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೆಆರ್ಎಸ್ ಮಾದರಿ ಡ್ಯಾಂ ನೋಡಲು ಸಿಗುವ ಕೆರೆ ಎಂದರೆ ಅದು ತಾಲೂಕಿನ ಶ್ರೀನಿವಾಸ ಸಾಗರ. ಈ ಕೆರೆಗೆ ಈಗ ಎಚ್ಎನ್ ವ್ಯಾಲಿ ಬಿಟ್ಟಿರುವುದರಿಂದ ಸ್ವಲ್ಪ ಮಳೆ ಬಿದ್ದರೂ ಸಹ ಕೋಡಿ ಹರಿಯುತ್ತಿರುತ್ತದೆ. ಹೀಗಾಗಿ ಈ ಸಾಗರ ನೋಡಲು ಸದಾ ಪ್ರವಾಸಿಗರ ಪ್ರಯಾಣ ಇದ್ದೇ ಇರುತ್ತದೆ. ಇದರ ಜೊತೆಗೆ ಈಗ ಸಣ್ಣ ನೀರಾವರಿ ಇಲಾಖೆ ಅನುಮತಿಯೊಂದಿಗೆ ತ್ರಿಪುರಿ ಸಂಸ್ಥೆ ಬೋಟಿಂಗ್ ಶುರು ಮಾಡಿರುವುದರಿಂದ ಇನ್ನು ಮುಂದೆ ಶ್ರೀನಿವಾಸ ಸಾಗರ ಜನಸಾಗರವಾಗಿ ಪರಿವರ್ತನೆಯಾಗಬಹುದು ಎನ್ನಲಾಗುತ್ತಿದೆ. ಇಂದು ಬೋಟಿಂಗ್ ವಿಹಾರ ಪ್ರಾರಂಭಿಸಲಾಗಿದ್ದು, ನಿರ್ವಾಹಕರಾದ ಭೂಷಣ್ ಮತ್ತು ಅಲ್ಲು ಅನಿಲ್ ಪ್ರಾರಂಭೋತ್ಸವದ ದಿನಕ್ಕಾಗಿ ಇಂದು ಆಗಮಿಸಿದ ಎಲ್ಲ ಪ್ರವಾಸಿಗರಿಗೂ ಉಚಿತವಾದ ಬೋಟಿಂಗ್ ಕಲ್ಪಿಸಿದ್ದರು. ಇನ್ನು ಬೋಟಿಂಗ್ ವ್ಯವಸ್ಥೆ ಮಾಡಿ ಮತ್ತಷ್ಟು ಪ್ರವಾಸಿಗರನ್ನ ಶ್ರೀನಿವಾಸ ಸಾಗರದತ್ತ ಸೆಳೆಯಲು ನಮಗೆ ದೂರದ ಮೈಸೂರು, ಗೋವಾ, ಮುರುಡೇಶ್ವರದಂಥ ಪ್ರವಾಸಿ ಸ್ಥಳಗಳು ಪ್ರೇರಣೆಯಾಗಿದ್ದು, ನಮ್ಮ ಸುತ್ತಮುತ್ತ ಯಾವುದೇ ನದಿ ನಾಲೆಗಳಿಲ್ಲ. ಹೀಗಾಗಿ ಬೋಟಿಂಗ್ ನೋಡೋ ಅವಕಾಶವು ಈ ಭಾಗದ ಜನರಿಗೆ ಸಿಗುತ್ತಿರಲಿಲ್ಲ. ಇಂದಿನಿಂದ ಪೋಷಟ್ಟಹಳ್ಳಿ ಪಂಚಾಯಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಸುತ್ತಮುತ್ತಲ ಮುಖಂಡರುಗಳ ಅಪೇಕ್ಷೆಯಿಂದಾಗಿ ಬೋಟಿಂಗ್ ಪ್ರಾರಂಭ ಮಾಡಿದ್ದೇವೆ. ಈ ಬೋಟಿಂಗ್ ಬರುವ ಪ್ರವಾಸಿಗರ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ, ಜಾಕೆಟ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ದೊಡ್ಡವರಿಗೆ 200 ರೂಪಾಯಿ, ಚಿಕ್ಕವರಿಗೆ 80 ರೂಪಾಯಿಗಳು ಮಾತ್ರ ಟಿಕೆಟ್ ದರ ನಿಗದಿಗೊಳಿಸಲಾಗಿದೆ. ಅಂಗವಿಕಲರು ಹಾಗೂ ಶಾಲಾ ಮಕ್ಕಳು ಅವರ ಶಾಲಾ ಸಿಬ್ಬಂದಿಯೊಂದಿಗೆ ಬಂದರೆ ಉಚಿತ ಬೋಟಿಂಗ್ಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ನಿರ್ವಾಹಕ ಅಲ್ಲು ಅನಿಲ್ ಮತ್ತು ಭೂಷಣ್ ತಿಳಿಸಿದರು. ಇವತ್ತೇನು ಶ್ರೀನಿವಾಸ ಸಾಗರದಲ್ಲಿ ಬೋಟಿಂಗ್ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ನಮ್ಮ ಮಂಗಳನಾಥ ಸ್ವಾಮೀಜಿಗಳು ಬಂದಿದ್ರು. ಆಮೇಲೆ ಸರ್ಕಾರಿ ನಮ್ಮ ಪ್ರೋಟೋಕಾಲ್ ಪ್ರಕಾರ ಸುಧಾಕರ್ ಸಾಹೇಬರು ಬರಬೇಕಾಯಿತು. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಬರಲಿಲ್ಲ. ನಮ್ಮ ಶಾಸಕರು ಬರಬೇಕಾಯಿತು, ಅವರು ಬರೋಕ್ಕಾಗಿಲ್ಲ. ಆಮೇಲೆ MP ಸಾಹೇಬರು ಅದು ಚಿಂತಾಮಣಿಯಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ ಹೋಗಿದ್ರು. ಇವತ್ತು ಶ್ರೀನಿವಾಸ ಸಾಗರದಲ್ಲಿ ಏನು ಇವತ್ತೊಂದು 500-600 ಜನ ಸೇರಿದ್ರು. ಇವತ್ತೇ ಇದೇ ಶನಿವಾರ ಭಾನುವಾರ ಹೋದರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಎಲ್ಲರೂ ನಮ್ಮ ಚಿಕ್ಕಬಳ್ಳಾಪುರ ಜನತೆ, ಆಮೇಲೆ ಎಲ್ಲೆಲ್ಲೋ ಚಿಂತಾಮಣಿ ನಮ್ಮ ಡಿಸ್ಟಿಕ್ ಜನ ಎಲ್ಲ ಬಂದು ಇಲ್ಲಿ ಶ್ರೀನಿವಾಸ ಸಾಗರದಲ್ಲಿ ಬೋಟಿಂಗ್ ಉದ್ಘಾಟನೆ ಕಾರ್ಯಕ್ರಮ ಆಗಿದೆ. ಎಲ್ಲರೂ ಬಂದು ಇಲ್ಲಿ ನೋಡಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಆಮೇಲೆ ಎಲ್ಲ ಎಂಜಾಯ್ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತೀವಿ. ಈ ಕಡೆ ಎಲ್ಲ ಬೋಟಿಗೆ 300, 250, 400 ರೂಪಾಯಿವರೆಗೂ ಇದೆ. ನಮ್ಮ ಭಾಗದಲ್ಲಿ 200 ರೂಪಾಯಿ ಇಟ್ಟಿದ್ದೀವಿ. 12 ವರ್ಷದ ಒಳಗಡೆ ಇರೋರಿಗೆ 80 ರೂಪಾಯಿ ಇಟ್ಟಿದ್ದೀವಿ. 6 ವರ್ಷದವ್ರಿಗೆ ಯಾವುದೇ ರೀತಿ ಚಾರ್ಜ್ ತೊಗೊಳ್ಳಲ್ಲ. ಬೆಳಿಗ್ಗೆ 7ರಿಂದ ಸಾಯಂಕಾಲ 6 ಗಂಟೆಗಳು ಸರ್. ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬೀಳ್ತಾ ಇರುತ್ತಲ್ಲ, ಆ ಟೈಮಲ್ಲಿ ನಿಲ್ಲಿಸಿರ್ತೀವಿ. ಅದು ಬಿಟ್ಟು ಬೇರೆ ಟೈಮಲ್ಲಿ ನಾವು ರನ್ ಮಾಡ್ತೀವಿ. ಅದಕ್ಕೆ ಬೇಕಾದಂತಹ ಡ್ರೈವರ್ಸ್ಗಳು ಮಳೆ ಬಗ್ಗೆ, ಹವಾಮಾನದ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಎಲ್ಲಿ ಯಾವಾಗ ಏನಾಗುತ್ತೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಅವ್ರಿಗಿರುತ್ತೆ. ಲೈಫ್ ಜಾಕೆಟ್ ಕೊಡ್ತೀವಿ, CC ಕ್ಯಾಮ್ರಾ ಅಳವಡಿಕೆ ಮಾಡಿದ್ದೀವಿ, ಆಮೇಲೆ ಟಾಯ್ಲೆಟ್ ಫೆಸಿಲಿಟೀಸ್ ಕೊಟ್ಟಿದ್ದೀವಿ, ವಾಟರ್ ಫೆಸಿಲಿಟೀಸ್ ಕೊಟ್ಟಿವಿ, ಫಸ್ಟ್ ಏಡ್ ಕಿಟ್ ಇದೆ. ಈಗ ಯಾವುದೇ ಜಾಕೆಟ್ ಇಲ್ದಾಗೆ ನಾವು ಬೋಟ್ ಇಳಿಸಲ್ಲ ಯಾವುದೇ ಕಾರಣಕ್ಕೂ. ಇನ್ನು ಇಷ್ಟು ದಿನ ಶ್ರೀನಿವಾಸ ಸಾಗರ ಕೆರೆ ನೋಡಲು ಬರುತ್ತಿದ್ದ ಕೆಲವು ಕಾಲೇಜು ವಿದ್ಯಾರ್ಥಿಗಳು, ಪ್ರವಾಸಿಗರು ನೀರನ್ನು ನೋಡಿ ಆಸೆಯಿಂದ ಈಜಲು ಹೋಗಿ ಜೀವ ಕಳೆದುಕೊಳ್ಳುತ್ತಿದ್ದರು. ಈಗ ಸದಾ CC ಕ್ಯಾಮೆರಾ ಮತ್ತು ಬೋಟ್ ನಡೆಸುವ ವ್ಯವಸ್ಥಾಪಕರು ಇಲ್ಲಿರುವುದರಿಂದ ಸಾವು ನೋವುಗಳು ಕಡಿಮೆಯಾಗಿ ನಲಿವು, ಆಟ ಪಾಠ ಹೆಚ್ಚಾಗಬಹುದು ಎನ್ನೋದಾಗಿದೆ. ನಾವು ಇಲ್ಲೇ ಪಕ್ಕದವರು ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತಂದ್ರೆ ಇವತ್ತು ಫ್ರೀ ಇತ್ತು ಅಂತ ಗೊತ್ತಾಯ್ತು. ಇವತ್ತೇ ಆರಂಭ ಆಗಿರೋದು. ಅದರಿಂದ ಹೋದ್ರಿ ತುಂಬಾ ಅನುಭವ ತುಂಬಾ ಚೆನ್ನಾಗಿತ್ತು. ಈಗ ಬೆಂಗಳೂರಲ್ಲೆಲ್ಲ ಹೋಗ್ಬೇಕು, ಅವರೆಲ್ಲ ಸಂಡೇ ಲೀವ್ ಇರುತ್ತಲ್ವಾ, ಅವರು ಹತ್ರ ಇರುತ್ತೆ, ಬರಬಹುದು. ಬಂದು ಫ್ಯಾಮಿಲಿ ಸಮೇತ ಆರಾಮಾಗಿ ಸುತ್ತಾಡ್ಕೊಂಡು, ನೇಚರ್ ಇದೆ, ಒಳ್ಳೆ ನೇಚರು, ಆಗ ತುಂಬಾ ಒಳ್ಳೆ ಸರ್ವಿಸು ಇದೆ, ತುಂಬಾ ಚೆನ್ನಾಗಿದೆ ಅನುಭವ. ಫ್ಯಾಮಿಲಿ ಮಕ್ಕಳು ಎಲ್ಲ ಬರಬಹುದು, ವಯಸ್ಸಾದವ್ರು ಸಹ ಬರಬಹುದು, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಪೋಷಟ್ಟಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ವಿಶೇಷವಾದಂಥ ಮತ್ತು ಪ್ರಾಮುಖ್ಯತೆ ಹೊಂದಿರುವಂಥ ಇಲ್ಲಿ ಏನು ಹಿಂದಿನ ಕಾಲದಲ್ಲಿ ತಿರುಪತಿಗೆ ಹೋಗ್ಬೇಕಾದ್ರೆ ಮೊದಲು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಅದರಿಂದ ಇವತ್ತು ಶ್ರೀನಿವಾಸ ಸಾಗರ ವೆಂಕಟರಮಣ ಸ್ವಾಮಿ ನೇತೃತ್ವದಲ್ಲಿ ಅವರ ಆಶೀರ್ವಾದದೊಂದಿಗೆ
ಇವತ್ತು ಇಲ್ಲಿ ಒಂದು ವಿಶೇಷವಾಗಿ ನಮ್ಮ ಭೂಷಣ್ ಅವರು ಸಾಧನೆಯಲ್ಲಿ ಅವರು ಇಲ್ಲೊಂದು ದೋಣಿ ವಿಹಾರವನ್ನ ಬೋಟಿಂಗ್ ಉದ್ಘಾಟನೆ ಮಾಡಿಸಿದ್ದಾರೆ ಮತ್ತೆ ಅದನ್ನು ಓಪನ್ ಮಾಡಿದ್ದಾರೆ. ಇವತ್ತು ನಾನು ಹೇಳೋದು ಇವತ್ತು ಒಂದು ಬಡವರಿಗೆ ಒಂದು ವಿಶೇಷವಾದ ಒಂದು ಸಂತೋಷ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾರು ಗೋವಾ ಆಗ್ಲಿ ಬೀಚ್ಗಳಿಗೆ ಹೋಗಿ ಯಾರು ಇಂಥ ದೋಣಿ ವಿಹಾರ ಮಾಡಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಅವರು ವಿಶೇಷವಾಗಿ ಇವತ್ತು ಈ ಒಂದು ಶ್ರೀನಿವಾಸ ಕೆರೆಯಲ್ಲಿ ಮಾಡಿರೋದ್ರಿಂದ ಇಡೀ ಚಿಕ್ಕಬಳ್ಳಾಪುರ ಹಳ್ಳಿ ಜನ ಏನು ಬಡವರಿದ್ದಾರೆ ಅವರು ಆ ಕಡೆ ಹೋಗ್ತಾರೆ ಅಂತ ಜನ ಇವತ್ತಿಲ್ಲಿ ಬಂದು ಸಂತೋಷವಾಗಿ ದೋಣಿ ವಿಹಾರ ಮಾಡ್ಕೊಂಡು ನೋಡ್ಕೊಂಡು ಖುಷಿ ಪಟ್ಕೊಂಡು ಹೋಗುವಂತ ಒಂದು ಇತಿಹಾಸವನ್ನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ.